ಇನ್ನೂ ಇಷ್ಟೊಂದೆಲ್ಲ ಸುದ್ದಿ ಹಬ್ಬುತ್ತಿರುವಂಥ ಸಂದರ್ಭದಲ್ಲೇ ಒಂದು ಪ್ರಶ್ನೆ ಅತ್ಯಂತ ಸಹಜವಾಗಿತ್ತು. ಯಾಕೆ ಭಕ್ತರು ಸುಮ್ಮನಿದ್ದಾರೆ? ಯಾಕಂದರೆ ಕರ್ನಾಟಕದಾದ್ಯಂತ ಇರುವಂಥ ಭಕ್ತಾದಿಗಳ ಸಂಖ್ಯೆ ಇದೆಯಲ್ಲ, ಅದೇ ಕಡಿಮೆ ಇಲ್ಲ. ಅದು ಯಾಕೆ ಸುಮ್ಮನಿದ್ದಾರೆ ಅನ್ನುವಂಥದ್ದು ಈಗ ಇವರೆಲ್ಲರೂ ಕೂಡ ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಧಾರವಾಡ, ಮಂಡ್ಯದಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಸುಮ್ಮನೆ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡಲಾಗ್ತಾ ಇದೆ, ಅಂಥವ್ರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಆಗ್ರಹಿಸಿದ್ದಾರೆ. ಧಾರವಾಡದಲ್ಲಿ 5,000 ಜನ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ನಾವು ತೋರಿಸ್ತಾ ಇದ್ದೀವಿ ಬೇರೆ ಬೇರೆ ಭಾಗದಲ್ಲಿ ಆಗ್ತಿರುವಂಥ ಪ್ರತಿಭಟನೆ. ಧಾರವಾಡ, ಮಂಡ್ಯ, ಶಿವಮೊಗ್ಗದಲ್ಲಿ ಈಶ್ವರಪ್ಪ ಕೂಡ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಬಿಜೆಪಿಯ ಮಾಜಿ ನಾಯಕ ಈಶ್ವರಪ್ಪ. ಮಂಡ್ಯದಲ್ಲಿ ಸರಿಸುಮಾರು 5,000 ಜನ ಸೇರಿದರು. ಧಾರವಾಡದಲ್ಲೂ ಕೂಡ ದೊಡ್ಡ ಮಟ್ಟದ ಪ್ರತಿಭಟನೆ ಆಗಿದೆ. ಅನಗತ್ಯವಾಗಿ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡಲಾಗ್ತಾ ಇದೆ, ಸುಳ್ಳು ಸುದ್ದಿಗಳನ್ನು ಹಬ್ಬಿಸಲಾಗ್ತಾ ಇದೆ. ಇದರ ವಿರುದ್ಧ ಕ್ರಮ ಜರುಗಿಸಬೇಕು ಅನ್ನುವಂಥ ಆಗ್ರಹ. ಧಾರವಾಡ, ಮಂಡ್ಯ, ಶಿವಮೊಗ್ಗದ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ.